ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಈ ಹೊಲ ಬಂದ್ಬಿಟ್ಟು 4.4 ಎಕರೆ ಇದೆ. ಈ ಹೊಲದ ಏನಪ್ಪ ಮಾಹಿತಿ ಅಂದರೆ, ನಾನು ಮೊದಲೇ ವಿಡಿಯೋ ಮಾಡಿಬಿಟ್ಟಿದ್ದೆ ಈ ಹೊಲದಲ್ಲಿ ಯಾವ ರೀತಿ ಕಸ ಇತ್ತಂತ. ನೀವು ಮೊದಲೇ ವೀಡಿಯೋ ನೋಡಿಲ್ಲ ಅಂತಂದರೆ ಒಂದೆರಡು ಕ್ಲಿಪ್ ಹಾಕ್ತೀನಿ, ಮೊದಲೇ ಇರೋ ಕಸದ ಫೋಟೋಗಳನ್ನ ನೋಡ್ಕೊಂಬಿಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಆ ರೀತಿ ಇದ್ದ ಹೊಲನ ಈ ರೀತಿ ಮಾಡೋಕ್ಕೆ ಮತ್ತು ಕಸ ತೆಗಿಯೋಕ್ಕೆ ಎಷ್ಟಪ್ಪ ಖರ್ಚಾಯ್ತು ಅಂತಂದರೆ, ಸುಮಾರು ಒಂದು ಡೈಲಿ 20ರಿಂದ 22 ಜನ ಬರ್ತಿದ್ರು ಕಸ ತೆಗಿಯೋಕ್ಕೆ. ಟೋಟಲಾಗಿ 5ರಿಂದ 6 ದಿನ ತೆಗೆದಿದ್ದಾರೆ. ಅವರಿಗೆ ಖರ್ಚು ಬಂದಿದ್ದು ಎಷ್ಟು ಬಂದಿರ್ಬೋದಪ್ಪ ಅಂತಂದರೆ 40,000 ಬಂದಿದೆ ವೀಕ್ಷಕರು. 40,000 ಇದು ಏನಿದೆ ಇಷ್ಟು ಕಸ ತೆಗಿಯೋಕ್ಕೆ ನಮಗೆ ಬಂದಿರುವಂಥ ಖರ್ಚು 40,000. ಇಷ್ಟು ಕಸ ಯಾಕಪ್ಪ ಬಿತ್ತು ಅಂತಲೂ ವೀಡಿಯೋ ಮಾಡಿದ್ದೀನಿ, ನೋಡ್ಬೋದು, ಚಾನಲಲ್ಲೇ ಇದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೋಡ್ತಿರ್ಬೋದು ಇದು ತೆಗೆದು 2-3 ದಿನ ಆಗಿಲ್ಲ, ಮತ್ತೆ ಯಾವ ರೀತಿ ಇದೆ ಆ ರೀತಿ ತುಂಗಿ ಅನ್ನುವ ಕಸ ಮತ್ತೆ ಬಂದುಬಿಟ್ಟಿದೆ. ನೋಡ್ತಿರ್ಬೋದು, ತೆಗೆದು ಕೇವಲ ಒಂದು 3ರಿಂದ 4 ದಿನ ಮಾತ್ರ ಆಗಿದೆ, ಮತ್ತೆ ಯಾವ ರೀತಿ ಬಂದಿದೆ ನೋಡ್ತಿರ್ಬೋದು. ಈ ರೀತಿ ಆದರೆ ರೈತರ ಜೀವನ ತುಂಬ ಅಂದರೆ ತುಂಬ ಕಷ್ಟ ಇದೆ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಚಾನಲ್ನಲ್ಲಿ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ ವೀಡಿಯೋಗಳನ್ನ ಮಾಡ್ತೀನಿ. ಆ ವಿಡಿಯೋದಲ್ಲಂತೂ ಸಸಿನೇ ಕಾಣ್ತಿದ್ದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ನೈಸಾಗಿ ಸಸಿ ಕಾಣ್ತಿವೆ. ನೋಡ್ತಿರ್ಬೋದು, ಮೊದಲೇ ಬಿದ್ದಿರೋ ಕಸದ ಕ್ಲಿಪ್ಗಳು ಹಾಕ್ತೀನಿ, ಒಂದೆರಡು ಫೋಟೋನ ಹಾಕ್ತೀನಿ, ನೋಡ್ಬೋದು ಯಾವ ರೀತಿ ಇದೆ ಕಸ. ಆದರೆ ಇವಾಗ ಹೊಲ ನೋಡಿ ಯಾವ ರೀತಿ ಆಗಿದೆ. ಇದಕ್ಕೆ ಟೋಟಲಾಗಿ ಖರ್ಚು ಬಂದದ್ದು ಎಷ್ಟಪ್ಪ ಅಂದರೆ 40,000 ರೂಪಾಯಿ ಬಂದಿದೆ. ಆದರೆ ಮತ್ತೆ ಹಿಂದುಗಡೆ ಮತ್ತೆ ಕಸ ಅದೇ ರೀತಿ ಬರ್ತಾಯಿದೆ. ಇದೇ ರೀತಿ ಡೈಲಿ ವೀಡಿಯೋ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಈ ರೈತರನ್ನ ಬೆಳೆಸೋ ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.